ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕೀರ್ತನೆಗಳು 7ನೇ ಅಧ್ಯಾಯ 9ನೇ ವಚನವನ್ನು ದಯವಿಟ್ಟು ಎಲ್ಲರೂ ತೆಗೆಯಿರಿ. ಇಲ್ಲಿ ವಾಕ್ಯ ಹೇಳ್ತಿದೆ, ಮನುಷ್ಯರ ಹೃದಯವನ್ನು ಅಂತರಿಂದ್ರಿಯವನ್ನು ಪರಿಶೋಧಿಸುವ ನೀತಿ ಸ್ವರೂಪನಾದ ದೇವರೇ, ದುಷ್ಟರ ದುಷ್ಟತನವು ಇಲ್ಲದೆ ಹಾಗೆ ಆಗುವಂತೆ ನೀತಿವಂತರನ್ನು ದೃಢಪಡಿಸಿದ ಆ ಕೀರ್ತನೆಗಾರನು ಇಲ್ಲಿ ಮಾಡುವಂಥ ಪ್ರಾರ್ಥನೆಯನ್ನು ನಾವು ಗಮನಿಸ್ತೇವೆ. ದೇವರೇ, ನೀನು ಮನುಷ್ಯರ ಹೃದಯವನ್ನು ನೋಡ್ತೀಯಲ್ಲ, ಅಂತರಂಗವನ್ನು ಪರಿಶೋಧಿಸ್ತೀಯಲ್ಲ, ಅದಕ್ಕೋಸ್ಕರ ನೀತಿ ಸ್ವರೂಪನಾದ ದೇವರಾದ ನೀನು ದುಷ್ಟರಲ್ಲಿರುವಂಥ ಆ ಕೆಟ್ಟತನವನ್ನು ನೋಡಿ, ದುಷ್ಟನಲ್ಲಿರುವಂಥ ಆ ಪಾಪದ ಕೃತ್ಯಗಳನ್ನು ನೋಡಿ, ಈಗೋ ಏನು ಮಾಡಂದರೆ ಆ ದುಷ್ಟನನ್ನು ಇಲ್ಲದಂತೆ ನೀನು ಮಾಡು ಎಂದಾಗಿ ಪ್ರಾರ್ಥನೆ ಮಾಡುತ್ತಿರುವಂಥದ್ದು ನಾವು ನೋಡ್ತೇವೆ. ನೀತಿವಂತರನ್ನಾದರೂ ನೀನು ಏನು ಮಾಡು, ದೃಢಪಡಿಸು. ನೀತಿವಂತರಿಗೆ ಉಂಟಾಗುವಂತಹ ಕಷ್ಟ ಕಣ್ಣೀರುಗಳು ಇವೆಲ್ಲವುಗಳಿಂದ ಬಿಡುಗಡೆಯನ್ನು ಕೊಟ್ಟವರನ್ನು ದೃಢ ಮಾಡು, ಅವರಿಗೆ ಬಲಪಡಿಸು, ಅವರಿಗೆ ಧೈರ್ಯವನ್ನು ಕೊಡು, ಅವರಿಗೆ ಸ್ಥಿರತೆಯ ಅನುಗ್ರಹ ಮಾಡು ಎಂದಾಗಿ ಕರ್ತನೆ ಹೇಳುತ್ತಿರುವಂಥದ್ದು ನಾವು ನೋಡ್ತೇವೆ. ಕರ್ತನಲ್ಲಿ ಪ್ರಿಯರೇ, ಅವರ ಪ್ರಾರ್ಥನೆ ಈ ರೀತಿಯಾಗಿತ್ತು, ಕೀರ್ತನೆಗಾರನ ಪ್ರಾರ್ಥನೆ. ಈ ದಿನ ನಮ್ಮ ಪ್ರಾರ್ಥನೆ ಸಹ ಈಗೋ ಕರ್ತನೆ ನೀತಿವಂತರನ್ನು ದೃಢಪಡಿಸ್ತಾ ಬಾ. ಯಾಕಂದರೆ ನೀನು ಹೃದಯವನ್ನು ಬಲ್ಲಾತನು, ದುಷ್ಟರ ದುಷ್ಕೃತ್ಯಗಳನ್ನು ನೋಡಿರುವ ಆತನು, ನೀನು ಎಲ್ಲರ ಅಂತರಿಂದ್ರವನ್ನು ಬಲ್ಲವನಾಗಿರುವುದರಿಂದ ದಯ ತೋರಿಸಿ ನೀನು ನೀತಿಗೆ ತಕ್ಕ ಹಾಗೆ ದೇವ ನಮಗೆ ನ್ಯಾಯವನ್ನು ಮಾಡು ಎನ್ನುವುದಾಗಿ ಕರ್ತನಿಗೆ ಕೇಳೋಣ. ಕರ್ತನಲ್ಲಿ ಪ್ರಿಯರೇ, ಕರ್ತನು ನಿಮ್ಮೆಲ್ಲರಿಗೂ ಆಶೀರ್ವಾದ ಮಾಡಲಿ. ಆಮೇನ್.